ಸಾಯಿರಾಮ್. ಈ ಕಲಿಯುಗದಲ್ಲಿ ಸರಿಯಾದ ಗಂಡನಿಗೆ ಸರಿಯಾದ ಹೆಂಡತಿ ಸಿಗ್ತಿಲ್ಲ, ಸರಿಯಾದ ಹೆಂಡತಿಗೆ ಸರಿಯಾದ ಗಂಡ ಸಿಗ್ತಿಲ್ಲ, ರಾಂಗ್ ಮ್ಯಾರೇಜ್, ಸಂತಾನ ಆಗ್ತಿಲ್ಲ, ಅಕಸ್ಮಾತ್ ಆದ್ರೆ ಅಬಾರ್ಷನ್ ಆಗ್ತಿರ್ತದೆ, ಇಲ್ಲ ಸತ್ತೋಗ್ತೇವೆ, ಮಗು ಹುಟ್ಟುತ್ತೆ ಸತ್ತೋಗುತ್ತೆ, ಇಲ್ಲ ಕೆಟ್ಟ ಮಕ್ಕಳಿಗೆ ಜನ್ಮ ಕೊಟ್ಬಿಡ್ತೀವಿ. ಅವನು ಓದಲ್ಲ, 7ನೇ ಕ್ಲಾಸ್ ಫೇಲು, 10ನೇ ಕ್ಲಾಸು ಪಾಸ್ ಮಾಡ್ಕೊಳ್ಳಲ್ಲ, ಕುಡಿಯೋ ಚಟ, ಸೇದೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಬೇರೆ ಬೇರೆ ಕೆಟ್ಟ ಚಟಗಳು ಸಿಕ್ಕಾಕೊಂಡ್ಬಿಡ್ತಾನೆ. ಮಕ್ಕಳಾಗಿದ್ರೆ ಮಕ್ಕಳಾಗಿ ಡೈವರ್ಸ್ ಆಗುತ್ತೆ. ಮದುವೆ ಆಗಿದ್ದಾಳೆ, ಗಂಡ ಸತ್ತೋಗ್ತಾನೆ, ಅವಳಿಗೆ ಇನ್ನೊಂದು ಮದುವೆ ಆಗುತ್ತೆ. ಮದುವೆ ಆಗಿದ್ದಾನೆ, ಹೆಂಡತಿ ಸತ್ತೋದ್ಲು, ಅವ್ನು ಇನ್ನೊಂದು ಮದುವೆ ಆಗುತ್ತೆ. ಮದುವೆ ಆಗಿ 2-3 ಜೊತೆ ಹೆಂಗಸು ಸವಾಸ ಇದ್ರೆ ಅದು ದೋಷ. ವ್ಯಾಪಾರಕ್ಕೆ ಬಂಡವಾಳ ಆಗ್ತಾನೆ, ಗುರುಬಲ ಎಲ್ಲ ಲಾಸ್ ಆಗ್ಬಿಡ್ತದೆ, ವ್ಯಾಪಾರದ ಅಭಿವೃದ್ಧಿ ಇಲ್ಲ. ಇದು ಒಂಟಿ ವ್ಯಾಪಾರ ಮಾಡೋನು. ಪಾರ್ಟ್ನರ್ಶಿಪ್ ಹಾಕೊಂಡು ಬಿಸ್ನೆಸ್ ಮಾಡ್ತಾನೆ, ಅಲ್ಲೂ ಮೋಸ, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಮನಸ್ತಾಪ, ನಿಷ್ಠುರ, ಗೊಂದಲ ಮನೆ ಜೀವನ. ಜ್ಞಾನ ಇದೆ, ಶಾಂತಿ ಇಲ್ಲ. ಮನೆ ಒಳಗೆ ಕಲಹ, ಮನೆ ಒಳಗೆ ಗಲಾಟೆ, ಮನೆ ಒಳಗೆ ಕನ್ಫ್ಯೂಷನ್ ಲೈಫ್. ಅಲ್ಪಾಯುಷ್ಯು ಇರ್ತದೆ. ಕೆಲವು ಜಾತಕದಲ್ಲಿ ಕೈ ತುಂಬಾ ದುಡಿತಾರೆ, ಬಡ್ಡಿಗೆ ಹೊಟ್ಟೋಗುತ್ತೆ, ದುಡ್ದಿದ್ದಲ್ಲ. 5 ರೂಪಾಯಿ ಬಂದ್ರೆ 500 ರೂಪಾಯಿ ಖರ್ಚಿರುತ್ತೆ. ಸಾಲ ಅಭಿವೃದ್ಧಿ ಆಗ್ತಿರ್ತದೆ. ಮನೆ ಮಂದಿ ಎಲ್ಲ ಕಾಯಿಲೆ ನೆರಳ್ತಾ ಇರ್ತಾರೆ. ಯಾರಿಗಾರು ಒಬ್ರು ಗುರು ಶಾಪ ಆಯ್ತು ಅಂದ್ರೆ ಅಂತವ್ರು ಮನೆ ಒಳಗೆ ವಾಸ ಮಾಡ್ತಿದ್ರೆ ಅವರಿಂದ ಎಲ್ರಿಗೂ ಕಾಯಿಲೆ ದೋಷ ಇರ್ತದೆ. ಇಲ್ಲ ಎಲ್ರಿಗೂ ಗುರು ಶಾಪ ಆಯ್ತು ಅಂದ್ರೆ ಅವ್ರು ದುಡ್ದಿದ್ದೆಲ್ಲ ಹಾಸ್ಪಿಟ್ಲ್ಗೆ ಹಾಕ್ಬೇಕು. ಎಷ್ಟೇ ಓದಿದ್ರು ಕೂಡ ಓದಕ್ ಆಗ್ತಿಲ್ಲ, ಫೇಲ್ ಆಗ್ತಾ ಇದೀನಿ, ಮೆಮೊರಿ ಕಮ್ಮಿ, ವಿದ್ಯಾಭ್ಯಾಸದಲ್ಲಿ ಕುಂಠಿತ, ಈ ಜಾಬ್ ಸಿಕ್ಕೊಂಡ 6 ತಿಂಗಳಾದ್ಮೇಲೆ ಬಿಟ್ಬಿಟ್ಟ, ಇನ್ನೊಂದು ಜಾಬ್ಗೆ ಹೋದ, ಅಲ್ಲಿ 1 ವರ್ಷ ಮಾಡ್ದ, ಅಲ್ಲಿ ಬಿಟ್ಬಿಟ್ಟ. ಅವ್ನ ಲೈಫಲ್ಲಿ ಒಂದು ಪರ್ಮನೆಂಟ್ ಜಾಬ್ ಇಲ್ಲ, ಸರ್ಕಾರಿ ಕೆಲಸನೂ ಇಲ್ಲ, ಪ್ರೈವೇಟ್ ಕಂಪ್ನಿನೂ ಇಲ್ಲ, ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಪಿತ್ರಾಜಿತ ಆಸ್ತಿ ದಕ್ಕೋದಿಲ್ಲ. ಆಸ್ತಿಗೋಸ್ಕರ ಕೋರ್ಟು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಕಾರಾಗೃಹ ವಾಸ ಆಗತ್ತೆ. ರೇಪ್ ಮಾಡಿ ಸಾಯಿಸ್ಬಿಡ್ತಾರೆ, ಕೊಲೆ ಮಾಡಿ ಸಾಯಿಸ್ಬಿಡ್ತಾರೆ, ಬೆಂಕಿಗೆ ಬೀಳಿಸಿ ಅಥವಾ ನೇಣ ಹಾಕೊಂಡು. ಇವೆಲ್ಲ ದೋಷ, ಅಪಮೃತ್ಯು ದೋಷ, ಮರಣಕಂಟಕ ದೋಷ. ಗುರು ವಕ್ರನಾದಾಗ, ಗುರು ಪಾಪಗ್ರಹ ಜೊತೆ ಸೇರಿದಾಗ ಕೊಲೆಗಳಾಗೋಗ್ಬಿಡ್ತದೆ. ನೋಡಿ, ಇದು ವಿಶ್ವಾವಸು ಸಂವತ್ಸರ ನಡೀತಾ ಇದೆ. 2026 ಪರಾಭವ ಸಂವತ್ಸರ ಅಂತ ಬರ್ತದೆ. ಅದಕ್ಕೆ ಅಧಿಪತಿ ಯಾರು? ಗುರುಗ್ರಹ, ಗುರುವಿನ ವರ್ಷ ಅಂತ ಕರೀತಾರೆ. ಈ ವರ್ಷದಲ್ಲಿ ಎಷ್ಟೋ ಜನ ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇಟ್ಕೊಂಡಿರ್ತಾರೆ. ಈ ಪರಾಭವ ಸಂವತ್ಸರದಲ್ಲಿ ಒಂದೊಂದ ಕಳ್ಕೊಂಡ್ಬಿಡ್ತಾರೆ. ಬಹಳ ಕಠೋರವಾಗಿ ಮಾತಾಡಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಯೋಗ ಇದೆ. ಬಹಳಷ್ಟು ಕೊಲೆಗಳು, ಕಂಪ್ಲೇಂಟ್ಗಳಾಗೋದು ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ತರದೆಲ್ಲ ಬರ್ತದೆ. ಯಾಕಂದ್ರೆ ಗುರುವಿನ ಅನುಗ್ರಹ ಇರೋದಿಲ್ಲ. ಮುಂದಿನ ವರ್ಷ ಯಾರು ಉಡ್ತಾರೋ ಮಕ್ಕಳುಗಳು, ಅವರಲ್ಲಿ ಉಡೋರಿಗೆ ಉತ್ತಮ ನಡವಳಿಕೆಗಳು ಇರೋದಿಲ್ಲ. ಹಲವಾರು ದುಷ್ಟ ಚಟ್ಟಗಳ ನಡವಳಿಕೆಗಳನ್ನ ಸೃಷ್ಟಿ ಆಗ್ತದೆ ಈ ಗುರು ಅನುಗ್ರಹ ಇಲ್ಲ ಅಂದ್ರೆ. ಎಲ್ಲ ಮೋಸ ಹೋಗಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಬೆಂಕಿ ಅವಘಡಗಳು ಮನೆ ಮನೆಗಳಲ್ಲಿ ಆಗುತ್ತೆ. ಗ್ಯಾಸ್ ಬ್ಲಾಸ್ಟ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಗ್ರೌಂಡ್ ಆಗಿದ್ದ ತೊಂದರೆ ಆಗ್ಬೋದು. ಆಯುಧಗಳಿಂದ, ಮಚ್ಚು ಲಾಂಗ್ಗಳಿಂದ ಮುಂದಿನ ವರ್ಷ ಬಹಳಷ್ಟು ತೊಂದರೆಗಳಿದೆ. ಸಿಕ್ಕಾಬಟ್ಟೆ ರೋಗ. ನೆಕ್ಸ್ಟ್ ಗುರು ನೀಚನಾದಾಗ ಬರಬಾದ ರೋಗಗಳೆಲ್ಲ ಬಂದ್ಬಿಡ್ತದೆ. ಬ್ರಾಹ್ಮಣರು ಬಹಳಷ್ಟು ನೊಂದ್ಕೋತಾರೆ, ಬಹಳಷ್ಟು ತೊಂದರೆ ಆಗುತ್ತೆ. ಪರಾಭವ. ಯಾಕಂದ್ರೆ ಗುರು ಬ್ರಾಹ್ಮಣ. ಮದುವೆ ಆಗೋದಿಲ್ಲ, ಕೆಲವರಿಗೆ ಮದುವೆ ಆಗೋಗಿದ್ದಾರೆ, ಮಕ್ಕಳಾಗ್ತಿಲ್ಲ, ಮಕ್ಕಳಾಗತ್ತೆ, ಅಂಗವಿಕಲ ಮಕ್ಕಳು, ಇಲ್ಲ ಅಬಾರ್ಷನ್ ಆಗ್ಬೋದು, ಇಲ್ಲ ಮಕ್ಕಳೇನೆ ಆಗದಿರ್ಬೋದು. IVF ಕೂಡ ಗುರುವಿನ ಅನುಗ್ರಹ ಇರಬೇಕು. ನಮ್ಮ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರ್ಬೇಕು. ಫಸ್ಟ್ ನಮ್ಮ ಪಾಂಡುರಂಗ ಟೆಂಪಲ್ ಟ್ರಸ್ಟ್ ಇಂದ ನೋಡಿ, ಇದು ಒಂದು ಪಾದಕೆಗಳು, ಇದು ಟೀಕುಡ್ಡಲ್ಲಿ ಮಾಡಿಸಿರೋದು. ಈ ಪಾದಕೆಗಳಿಗೆ ಪೂಜೆ ಮಾಡಿಸ್ತಾ ಇದ್ವಿ. ಡಿಸೆಂಬರ್ 4ನೇ ತಾರೀಕು ಈ ವರ್ಷ. ಡಿಸೆಂಬರ್ 4 ಗುರುವಾರ ದಿನನೇ ದತ್ತಾತ್ರೇಯರು ಹುಟ್ಟಿದ ದಿನ, ಆದಿಗುರು ಜಗದ್ಗುರು ಹುಟ್ಟಿದ ದಿವಸ. ಆ ಹುಟ್ಟಿದ ದಿವಸ ಈ ಮರದ ಪಾದಕೆಗಳನ್ನ 1008 ದಂಪತಿಗಳು, 108 ಬ್ರಹ್ಮಚಾರಿಗಳು, ಮದುವೆ ಆಗಿಲ್ಲ, 108 ಬ್ರಹ್ಮಚಾರಿಣಿಯರು, ಮದುವೆ ಆಗಿದ್ರೆ ಹೆಣ್ಮಕ್ಳನ್ನ ಕೂರಿಸಿ ಈ ಪಾದಕ ಪೂಜೆನ ಮಾಡ್ತಾ ಇದೀವಿ. ಇದು ಡಿಸೆಂಬರ್ 4ನೇ ತಾರೀಕು ಗುರುವಾರ ತುಮಕೂರಲ್ಲಿ ನಾವು ಮಾಡ್ತಾ ಇದೀವಿ. ಇದನ್ನ ನಿಮ್ಮ ಕೈ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಅಭಿಷೇಕ ಮಾಡಿ, 64 ರೀತಿ ಪೂಜೆಗಳನ್ನು ಮಾಡಿಸಿ, ಇದಕ್ಕೆ ಕಳಾಶಕ್ತಿ ಹೋಮ ಮಾಡಿ, ಆಮೇಲೆ ಇದಕ್ಕೆ ಶಾಂತಿ ಮಾಡಿ ನಿಮಗೆ ಕೊಡ್ತಾ ಇದೀವಿ. ಈ ಪಾದಕೆ ಒಂದು ಗುರು ಇದ್ದಾಗೆ, ಮನೆಯಲ್ಲಿ ಒಂದು ಮನುಷ್ಯ ಇದ್ದಾಗೆ. ಗುರುವಿಗೆ ದೇಹ ಪೂಜೆ ಇಲ್ಲ, ಪಾದ ಪೂಜೆ ಮಾಡಬೇಕು ಅಂತ ಗುರು ಸಂಹಿತೆ. ಅದರಿಂದ ಗುರುಗಳ ಪಾದಕ ಮಹಾಶ್ರೇಷ್ಠ. ಎಲ್ಲಾ ಧರ್ಮದವ್ರಿಗೆ ಎಲ್ಲರಿಗೂ ಗುರುಗಳು ಸಿಗೋದಿಲ್ಲ. ಇವತ್ತಿನ ದಿವಸ ಅವ್ರ ಜಾತಿಯಲ್ಲಿ ಗುರುಗಳು ಇರೋದಿಲ್ಲ, ಮತ್ತು ಗುರು ಬೇಕು ಅಂತ ಕೂಡ ಅವ್ರು ಸಿಗೋದಿಲ್ಲ. ಸಿಕ್ಕರು ಕೂಡ ನಿಮ್ಗೆ ಅದನ್ನ ಉಪಯೋಗಿಸ್ಕೊಳ್ಳುವಂತ ರೀತಿಯಲ್ಲಿ ನಮ್ಮ ಸಂಸ್ಕಾರ ಇರೋದಿಲ್ಲ. ಅದರಿಂದ ಈ ಒಂದು ಮರದ ಪಾದಕೆನ ನಾವು ನಿಮಗೆ ಕೊಡ್ತಾ ಇದೀವಿ. ನೀವೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು. ನಿಮ್ಗೆ ಕೈ ಕೊಡಕ್ ಮುಂಚೆ ನಾವು ಇದರಲ್ಲಿ ಸುಮಾರು ಒಂದು 32 ವೆರೈಟಿ ಅಧಿವಾಸ, ಹಾಲಲ್ಲಿ, ನೀರಲ್ಲಿ, ಮೊಸರಲ್ಲಿ, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತೆ ಗಂಧ, 64 ವೆರೈಟಿ ಧಾನ್ಯಗಳಲ್ಲಿ ವಾಸ, ಅಧಿವಾಸಗಳಂತಾರೆ. ಚಿನ್ನ, ಬೆಳ್ಳಿ, ಪಂಚಲೋಹಗಳು, ಪುಷ್ಪಗಳು, ಪತ್ರಗಳು, ತೈಲಗಳು, ಹೀಗೆ ಎಲ್ಲಾ ತರ ಅಧಿವಾಸ ಆದ್ಮೇಲೆ ಇದನ್ನ ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರ ಕೈಯಲ್ಲಿ ನಾವು ಇದಕ್ಕೆ ಪ್ರಾಣ ತುಂಬಿಸಿ ಪೂಜೆಗಳನ್ನು ಮಾಡಿಸಿ 64 ವೆರೈಟಿ ಚತುಷ್ಷಷ್ಟಿ ಪೂಜೆ ಮಾಡಿಸಿ ಇದನ್ನ ನಿಮ್ಮ ಮನೇಲಿ ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಬೇಕು. ಎಲ್ಲಿ ಪಾದಕಗಳು ಇರ್ತದೋ ಭೂಕಂಪಗಳಾಗೋದಿಲ್ಲ. ಈ ಒಂದು ಪಾದಕೆ ಇರುವಾಗ ಮದುವೆಗಳಾಗತ್ತೆ, ಮಕ್ಕಳುಗಳಾಗತ್ತೆ, ವ್ಯಾಪಾರ. ಇಷ್ಟೊತ್ತು ನಾನು ಏನ್ ಸಮಸ್ಯೆಗಳು ಹೇಳಿದ್ನೋ, ಗುರು ನೀಚನಾದಾಗ, ಗುರು ಕೆಟ್ಟನಾದಾಗ, ವಕ್ರನಾದಾಗ, ಪಾಪಗ್ರಹ ಇದ್ದಾಗ ಏನು ಸಮಸ್ಯೆಗಳಾಗುತ್ತೋ ಅಂತ ಹೇಳಿದೆ, ಅದೆಲ್ಲ ಮಿನಿಮೈಸ್ ಮಾಡುತ್ತೆ. ನಿಮ್ಮ ಮನೇಲಿ ಒಬ್ಬ ವ್ಯಕ್ತಿ ಇದ್ದಾಗಿದ್ದು. ಈ ಪಾದಕೆಗೆ ದಿನ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ, ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಈ ಪಾದ ಪೂಜೆಗಳನ್ನ ಮಾಡ್ಲಿಕ್ಕೆ ಮಾಡೋದು ಹೇಗೆ ಅಂತ ಅವತ್ತು ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಇದು ಬೆಳಗ್ಗೆ ಸುಮಾರು 7 ಶುರುವಾದ್ರೆ ಮಧ್ಯಾಹ್ನ 2 ಗಂಟೆ ತನಕ ತುಮಕೂರಿನಲ್ಲಿ ಒಂದು ದೊಡ್ಡ ಹಾಲ್
ಅಲ್ಲಿ ಇದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನೋಡಿ, ಆ ವೆಬ್ಸೈಟ್ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಅದು ಫುಲ್ ಡೀಟೇಲ್ ಇದೆ. ನೀವೇನ್ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ತೀವಿ. ಅಲ್ಲಿ ಆ ವೆಬ್ಸೈಟ್ ಅಲ್ಲಿ ಇದೆ. ಇದರ ಬೆನಿಫಿಟ್ಸ್ ಏನು, ಇದು ತಗೊಂಡವ್ರು ಏನೇನು ಅನುಭವಿಸಿದ್ರೆ ಒಳ್ಳೇದು ಅನ್ನೋದನ್ನೆಲ್ಲ ಕೂಡ ಅದ್ರಲ್ಲಿ ಹಾಕಿದೀವಿ. ಈ ಪಾದ ಪೂಜೆನ ಮಾಡಬೇಕು ಅನ್ನೋರು, ಆಸಕ್ತಿ ಇರೋರು ಈಗಿಂದ ರಿಜಿಸ್ಟರ್ ಮಾಡ್ಬೇಕು. ಯಾಕಂದ್ರೆ ಇದು ಕಮ್ಮಿ ಜನಕ್ಕೆ ಮಾಡ್ತಾ ಇರೋದು. ಈ ಶಂಖಚಕ್ರ ಆಧಾರಿತವಾದಂತ ಈ ಪಾದುಕೆಗಳನ್ನ ನಾವು ಡಿಸೆಂಬರ್ 4ನೇ ತಾರೀಕು ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಇದು ಇಡೀ ವರ್ಲ್ಡಲ್ಲೇ ಒಂದು ವಿಶೇಷವಾದಂತದ್ದು. ಈ ತರದ್ದು ಯಾರು ಹಿಂದೆ ಮಾಡಿಲ್ಲ. ಇದು ನೀವೇ ಬರಬೇಕು, ನೀವೇ ಕೂತ್ಕೊಂಡು ಇದಕ್ಕೆ ಪ್ರಾಣ ತುಂಬಬೇಕು, 64 ಸ್ಟೈಲ್ಸ್ ಅಲ್ಲಿ ಪೂಜೆ ಮಾಡಬೇಕು. ಆಮೇಲೆ ಇದಕ್ಕೆ ನಾವು ಹೋಮ ಮಾಡಿ ಇನ್ನೂ ಅದಕ್ಕೆ ಹೆಚ್ಚಿನ ಶಕ್ತಿ ನಿಮ್ಮ ಕೈಲೇ ತುಂಬಿಸ್ತೀವಿ. ನಾವು ಈ ಪಾದಕ್ಕೆ ನೀವೇ ಮನೆಗೆ ತಗೊಂಡೋಗಿಟ್ಟು ನಿತ್ಯ ಪೂಜೆ ಮಾಡಬೇಕು. ಇದು ನಮ್ಮ ಪಾಂಡುರಂಗ ಟೆಂಪಲ್ ಟ್ರಸ್ಟ್ ಇಂದ ಮಾಡ್ತಾ ಇರೋದು. ಇದಕ್ಕೇನು ನೀವು ಕೊಡ್ತಿರೋ ಆ ದುಡ್ಡು ನಮ್ಮ ಪಾಂಡುರಂಗ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದೀವಿ. ಆ ದೇವಸ್ಥಾನಕ್ಕೆ ಅನಾಥಾಶ್ರಮ, ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ ಮತ್ತು ಉಚಿತ ಗುರುಕುಲ ಮಾಡ್ತಾ ಇದೀವಿ ನಾವು. ಆ ಒಂದು ಕಾರ್ಯಕ್ಕೆ ಈ ಪಾದ ಪೂಜೆಯಿಂದ ಬರೋ ಭಿಕ್ಷೆಯನ್ನ ನಾವು ಆ ಸೇವೆಗಳಿಗೆ ಉಪಯೋಗಿಸ್ತೀವಿ. ಸಾಯಿರಾಮ್.